ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ನನ್ನ ತವರ್ಮನೆ ಜಾಗದಲ್ಲಿರೋ ಸುರಂಗಗಳನ್ನು ತೋರಿಸ್ತೀನಿ. ಸುರಂಗದ ಬಾಗಿಲ ಹತ್ರ ನಿಂತಿದ್ದೀನಿ. ಮೇಲೆ ಗುಡ್ಡ ಕಾಣಿಸ್ತಾ ಇದೆ ನೋಡಿ. ಸುರಂಗ ಅಂದರೆ ಹೆಚ್ಚಿನವ್ರಿಗೆ ಗೊತ್ತು, ದಿಸ್ ಈಸ್ ದ ಟ್ರೆಡಿಷ್ನಲ್ ವೇ ಆಫ್ ವಾಟರ್ ಹಾರ್ವೆಸ್ಟಿಂಗ್. ಆವತ್ತಿನ ಕಾಲದಲ್ಲಿ ಇದೆಲ್ಲ ಸಾಮಾನ್ಯ. ಇವಾಗ ಇದನ್ನು ಉಪಯೋಗಿಸೋರು ಕಮ್ಮಿ. ಇವಾಗ ಒಳಗಡೆ ಹೋಗೋಣ. ನೋಡಿ ದಾರಿ ಎಷ್ಟು ಕಂಜೆಸ್ಟೆಡ್ ಆಗಿದೆ ಅಂತ. ಇದನ್ನು ಬಿಲ್ಡ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದು ಅವತ್ತು. ಮತ್ತು ನೀರಿನ ಸೆಲೆ ಎಲ್ಲಿ ಇರಬಹುದು, ಅಥವಾ ಎಷ್ಟು ಅಂದರೆ ಇದು ಕಲ್ಲಿರ್ಬಹುದಾ, ಇಲ್ಲಿ ಮಣ್ಣಿರ್ಬಹುದಾ, ಅಥವಾ ಜರಿದು ಹೋಗುವಂತಹ ಸಾಧ್ಯತೆ, ಕುಸಿದು ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಇದನ್ನೆಲ್ಲ ಯೋಚನೆ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ, ಜಾಣ್ಮೆಯಿಂದ ಹಾಗೂ ಶ್ರಮವಹಿಸಿ ಮಾಡುವಂತಹ ಒಂದು ಕೆಲಸ ಅಂತಲೇ ಹೇಳ್ಬೋದು ಇದನ್ನು. ನೋಡಿ ನಾವೀಗ ಇಲ್ಲಿ ತಲುಪಿದ್ದೇವೆ. ಅಂದರೆ ದಿಸ್ ಈಸ್ ದ ಎಂಡ್ ಆಫ್ ದಿಸ್ ಟನಲ್ ಆ್ಯಂಡ್ ಹಿಯರ್ ದಿಸ್ ಈಸ್ ಅ ಓಪನ್ ಸ್ಪೇಸ್. ಇಲ್ಲಿ ನಿಮಗೆ ಹೊರಗಡೆ ಕಾಣ್ಬೋದು ಒಂದು ಓಪನ್ ಜಾಗ ಇದೆ. ಇಲ್ಲಿಂದ ನಂತರ ಇಲ್ಲಿ ಒಂದು ಸುರಂಗ ಹೋಗ್ತಾ ಇದೆ, ಮತ್ತು ಈ ಕಡೆಗೆ ಇನ್ನೊಂದು ಸುರಂಗ ಇದೆ. ಈ ಸುರಂಗದಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಮುಂದೆ ಹೋದ ಕೂಡಲೇ ಅದು ಡೆಡ್ ಎಂಡ್. ಯಾಕಂದರೆ ಅಲ್ಲಿ ಅಡ್ಡ ಕಲ್ಲು ಸಿಕ್ಕಿರೋದ್ರಿಂದ ಕೆಲಸವನ್ನು ಅಲ್ಲಿಗೆ ಸ್ಥಗಿತಗೊಳಿಸಿ ಮತ್ತು ಬಲತ್ತಿಗೆ ಮತ್ತೆ ಒಂದು ಸುರಂಗ ಕೊಡೋದು ಹಾಗೆ ಹೋಗಿದ್ದಾರೆ. ಇದು ನೋಡಿ, ನಾವೀಗ ಹೋಗ್ತಾ ಇದ್ದೇವೆ ಸುರಂಗದ ಒಳಗೆ. ಮಣ್ಣಿನಲ್ಲಿ ಇಂಗುವ ನೀರನ್ನು ಹಿಡಿದಿಟ್ಟು ಅದನ್ನು ಗೃಹ ಬಳಕೆಗೆ ಅಥವಾ ಕೃಷಿಗೆ ಉಪಯೋಗಿಸುವಂಥದ್ದು. ಕೊರಿತಾ ಹೋದಾಗೆ ಸಣ್ಣ ಬಟ್ಟಿಯಲ್ಲಿ ಇದನ್ನು ಹೊತ್ಕೊಂಡು ಹೊರಗೆ ಬರೋದು. ಮತ್ತು ಈ ಹಾಳೆ ಬರುತ್ತಲ್ಲ, ಈ ಹಾಳೆಯಲ್ಲಿ ಮಣ್ಣನ್ನು ಹಾಕಿ ಎಳೆದುಕೊಂಡು ಹೊರಗಡೆ ಬರುವಂಥದ್ದು. ಈ ಥರ ಮಾಡಿ ಸುರಂಗ ಕೊರಿತಾ ಇತ್ತು. ಈ ಸುರಂಗದ ನಿರ್ಮಾಣ ಸುಮಾರು 100 ವರ್ಷ, ಅಂದರೆ 1920-30 ಅಂದಾಜಿಗೆ ಮಾಡಿರೋದಂತೆ. ನನ್ನ ಅಜ್ಜ ಹುಟ್ಟಿದ ಆ ಸಮಯದಲ್ಲಿ ನನ್ನ ಮುತ್ತಜ್ಜ ಮಾಡಿಸಿದಂಥ ಸುರಂಗ. ಈ ಜಾಗದಲ್ಲಿ ಇನ್ನೂ 2 ಸುರಂಗಗಳಿವೆ. ಇವಾಗ ಹೊರಗಡೆ ಹೋಗೋಣ. ಬಂದ ದಾರಿಯಲ್ಲಿ ಹೋಗೋದರ ಬದಲು ಹೀಗೆ ಮೇಲೆ ಹತ್ಕೊಂಡು ಹೋಗುವ. ಈ ಥರ ಕಾಣಿಸ್ತಾ ಇದೆ ನೋಡಿ. ಇಲ್ಲಿಂದ ಮೇಲೆ ಗುಡ್ಡ, ಈ ಥರ ಎತ್ತರದ ಜಾಗ ಇದೆ ಅಂತಾದರೆ ಇದೊಂಥರ ನೀರಿಂಗುವ ಜಾಗ ಅಲ್ವಾ, ನೀರು, ಹಾಗಾಗಿ ನೀರಿನ ಸೆಲೆ ಸಿಗುತ್ತೆ ಅಂತ ಹೇಳಿ ಅಂದಾಜು ಮಾಡಿಕೊಂಡು ಇಲ್ಲಿ ಸುರಂಗವನ್ನು ಮಾಡಿದ್ದಾರೆ. ಈಗ ನಾವು ಕಾಡಿನ ಒಳಗಡೆ ಹೀಗೆ ಹೋಗಿ ಇಲ್ಲಿಂದ ಕೆಳಗಡೆ ಇಳಿಬೇಕು. ಈಗ ಇನ್ನೊಂದು ಸುರಂಗ ನೋಡೋಣ. ನಮ್ಮ ಎಡದ ಹೊಡೆ ತೋಟ ಕಾಣಿಸ್ತಾ ಇರ್ಬೋದು, ಮತ್ತು ಮೇಲೆ ಗುಡ್ಡ, ಎತ್ತರದ ಗುಡ್ಡ, ಅದರ ತಪ್ಪಲಿನಲ್ಲಿ ಕೊರೆದಂತಹ ಒಂದು ಸುರಂಗ. ಇದು ಈಗ ಉಪಯೋಗಕ್ಕೆ ಇಲ್ಲದಂತಹ ಸುರಂಗ. ಎಷ್ಟು ಚಿಕ್ಕದಾಗಿದೆ ನೋಡಿ. ಈಗ ತೆವಳಿಕೊಂಡೇ ಹೋಗಿ ಕೆಲಸ ಮಾಡಬೇಕಷ್ಟೆ, ಆ ಥರ ಇದೆ. ಈಗ ನಾವು ಕೊನೆಯ ಸುರಂಗದ ಹತ್ರ ಇದ್ದೇವೆ. ದಿಸ್ ಈಸ್ ಎ ಸೋರ್ಸ್ ಆಫ್ ಅವರ್ ಡ್ರಿಂಕಿಂಗ್ ವಾಟರ್. ಎಷ್ಟೋ ವರ್ಷಗಳಿಂದ ನಾವು ಈ ನೀರನ್ನೇ ಕುಡಿಯಲು ಉಪಯೋಗಿಸ್ತಾ ಇದ್ದೇವೆ. ಮಳೆಗಾಲದಲ್ಲಿ ಅಂತೂ ಒಳ್ಳೆ ಹೊರತೆ. ಅದು ಅಲ್ಲದೆ ಡಿಸೆಂಬರ್ ಜನವರಿವರೆಗೂ ಇದರಲ್ಲಿ ನಮಗೆ ನೀರು ಬರ್ತಾ ಇತ್ತು. ಅದಾದಮೇಲೆ ಬೋರ್ವೆಲ್ಗೆ ಡಿಪೆಂಡ್ ಆಗಬೇಕಾಗುತ್ತೆ. ಬಟ್ ಈಗ ತುಂಬ ಜನ ಬೋರ್ವೆಲ್ ಕೊರೆದಿರೋದ್ರಿಂದ ಸುರಂಗದ ಹೊರತೆ ಬಹಳ ಕಮ್ಮಿಯಾಗಿ ನಮಗೆ ಒಂದು ಮಳೆಗಾಲದಲ್ಲಿ ಒಂದು 4 ತಿಂಗಳಷ್ಟೇ ಇದರಿಂದ ನೀರು ಸಿಗ್ತಾ ಇದೆ. ನನ್ನ ಅಪ್ಪ ಚಿಕ್ಕವರಿರುವಾಗ ಏನಾಗಿತ್ತಂದರೆ ಅಲ್ಲಿ ಮೇಲೆಲ್ಲ ಎಕೇಶಿಯಾ ಮತ್ತು ಈ ಗಾಳಿ ಮರ ಇದೆಯಲ್ಲ ಅದೆಲ್ಲ ಇತ್ತಂತೆ. ಆವಾಗ ಇದರಲ್ಲಿ ನೀರು ಬಹಳ ಕಡಿಮೆ ಇತ್ತು. ಆಮೇಲೆ ಆ ಮರಗಳನ್ನೆಲ್ಲ ಕಂಪ್ಲೀಟಾಗಿ ಯಾವುದೋ ಕಾರಣಕ್ಕೆ ಕಡಿದ ಮೇಲೆ ಈ ಸುರಂಗದಲ್ಲಿ ಒಳ್ಳೆ ನೀರು ಬರಲಿಕ್ಕೆ ಶುರುವಾದದ್ದು. ಈಗ ಇದರ ಒಳಗೆ ಹೋಗಿ ನೋಡುವ, ಎಲ್ಲಿವರೆಗೆ ಹೋಗ್ಲಿಕ್ಕಾಗ್ತದೆ ಅಲ್ಲಿವರೆಗೆ. ನೀರಿನ ಫ್ಲೋ ಜಾಸ್ತಿ ಆಗಿದೆ ನೋಡಿ. ಕಳೆದ ವಾರ ಮಳೆ ಬಂತು, ಅದರಿಂದಾಗಿ ಇಲ್ಲಿ ಜರಿದು ಬಿದ್ದ ಹಾಗೆ ಕಾಣ್ತಾ ಇದೆ ನೋಡಿ. ಇಲ್ಲಿ ಇನ್ನೊಂದು ಸುರಂಗ. ಹೋಗುವ. ಇದು ಸ್ವಲ್ಪ ಅಗಲ ಇದೆ ಈ ಸುರಂಗ.
ತುಂಬ ಇದೆ ಅಂತ ಕಾಣ್ತದೆ. ಓಹ್, ಆಲ್ಮೋಸ್ಟ್ ಒಂದು 50 ಮೀಟರ್ ಎಲ್ಲ ಒಳಗೆ ಬಂದಿದ್ದೇವೆ ನಾವು. ಇನ್ನೂ ಎಷ್ಟೋ ದೂರಕ್ಕೆ ಅದು ಕಾಣ್ತಾ ಇದೆ. ಸೊ ಹೋಗಲು ಅಸಾಧ್ಯ ಅಂತ ಅನ್ನಿಸ್ತಾ ಇದೆ. ಸೊ ನಾವು ಈಗ ವಾಪಸ್ ಹೋಗ್ತಾ ಇದ್ದೇವೆ. ಇದು ನಾವೀಗ ಹೋದಂಥ ಸುರಂಗ, ಅದು ವಾಟರ್ ಟ್ಯಾಂಕ್. ನಮ್ಮ ಮನೆಯಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಈ ಗುಡ್ಡ ಇಳ್ಕೊಂಡು ಹೋಗಿ ಆ ಕಡೆ ಬರುತ್ತೆ ಮನೆ. ಇಳ್ಕೊಂಡು ಈಗ ಕೆಳಗೆ ಬಂದಾಯಿತು ಆ ಸುರಂಗದಿಂದ. ಇದು ಮನೆಗೆ ಹೋಗುವ ದಾರಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈಗಿನ ಪೀಳಿಗೆಯವರು ಇದನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ನಮ್ಮ ಪೂರ್ವಜರು ಮಾಡಿದಂತಹ ಈ ಒಂದು ಆಸ್ತಿಯನ್ನು ಉಳಿಸ್ಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ಖಂಡಿತವಾಗ್ಲೂ ನಮ್ಮ ಮೇಲಿದೆ. ಎಲ್ಲರಿಗೂ ಇದೊಂದು ಮಾಹಿತಿ ಇರಲಿ ಅಂತ ಹೇಳಿ ಹಂಚಿಕೊಳ್ಳಲುಗೋಸ್ಕರ ನಾನು ಮಾಡಿದಂಥ ಒಂದು ವಿಡಿಯೋ ಇದು. ಈಗ ನಾವು ಮನೆ ತಲುಪಿದ್ದೇವೆ.